ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಒಂದು ವಿಡಿಯೋದಲ್ಲಿ 9ನೇ ತರಗತಿ FA2 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ಇಂಪಾರ್ಟೆಂಟು ನಿಮ್ಮ FA2 ಎಕ್ಸಾಮ್ಗೆ. ಯಾಕೆ ಅಂದರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನು ನಿಮ್ಮ ಒಂದು FA2 ಎಕ್ಸಾಮ್ನಲ್ಲಿ ಇರ್ತದೆ. ಅಷ್ಟೇ ಮಾತ್ರವಲ್ಲ, ಇಲ್ಲಿರುವ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳು. ಚೆನ್ನಾಗಿ ಓದ್ಕೊಂಡೋಗಿ. ಖಂಡಿತ ನಿಮಗೆ ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೀನಿ, ಅದರಿಂದ ಕೊನೆವರೆಗೆ ನೋಡಿ, ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮದು 9th SA2 ಎಕ್ಸಾಮ್ ಮುಗಿಯುವವರೆಗೆ, ಅನ್ನಲ್ ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಮತ್ತು ಎಕ್ಸಾಮ್ಗೆ ಇರುವಂಥ ಕ್ವಶನ್ಗಳು ಎಲ್ಲವನ್ನು ಇದೇ ಒಂದು ಚಾನಲ್ ಹಾಕ್ತೀವಿ. ಆದ್ದರಿಂದ ಪ್ರತಿಯೊಬ್ಬರು ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗ್ಯಾರಂಟಿ ಒಂದು ಚಾನಲ್ಲು 9th ಯೂಸ್ ಆಗಿ ಆಗ್ತದೆ. ಮಾಡಿದ್ರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಕ್ವಶನ್ ಪೇಪರ್ನ ಕಳಿಸಿ. ಓಕೆ, ನೋಡ್ತಾ ಹೋಗೋಣ. 9th ಫಾರ್ಮೆಟಿವ್ ಅಸೆಸ್ಮೆಂಟ್ ಟು FA2 ಎಕ್ಸಾಮ್. ಇದು 1ನೇ ಸೆಟ್ ಕ್ವಶನ್ ಪೇಪರು. ನಿಮಗೆ ಆಲ್ಮೋಸ್ಟ್ ನಾನು ಎಲ್ಲ ವಿಷಯಗಳ ಮೇಲೆ 2ರಿಂದ 3 ಸೆಟ್ ಕ್ವಶನ್ ಪೇಪರ್ ಹಾಕ್ತೀನಿ. FA2ಗೆ 2ರಿಂದ 3 ಸೆಟ್ ಹಾಕ್ತೀನಿ. 3 ಸೆಟ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಖಂಡಿತ ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತದೆ ಮತ್ತು ಹೆಲ್ಪ್ ಆಗ್ತದೆ. ನೋಡ್ತಾ ಹೋಗೋಣ. ಇದು 1ನೇ ಸೆಟ್ಟು. ಇದಾದಮೇಲೆ ನಿಮಗೆ 2ನೇ ಸೆಟ್ ಹಾಕ್ತೀನಿ. 9th ಫಾರ್ಮೆಟಿವ್ ಅಸೆಸ್ಮೆಂಟ್ ಟು ಸಬ್ಜೆಕ್ಟ್ ಇಂಗ್ಲೀಷ್, ಮಾರ್ಚ್ 20. 1ನೇ ಮೇನು ಡೂ ಆ್ಯಸ್ ಡೈರೆಕ್ಟೆಡ್ ಅಥವಾ ಚೂಸ್ ದ ಕರೆಕ್ಟ್ ಆನ್ಸರು. ಕ್ವಶನ್ ನಂಬರ್ 1, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಕೇಳಿದರೆ ಕಪಿಲ್ ವಾಸ್ ವೆರಿ ಫ್ಯೂರಿಯಸ್. ಏನಾಗ್ತದೆ? ವಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ಅದರಿಂದ ಆಪ್ಷನ್ ಎ ವಾಸಂಟ್ ಹಿ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಐಡೆಂಟಿಫೈ ದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚು. ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಕ್ವಶನ್ ಕೇಳಿದರೆ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇಲ್ಲಿ ಅವರು ಥ್ಯಾಂಕ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ಥ್ಯಾಂಕ್ ಅನ್ನೋದು ಏನಾಗ್ತದೆ? ಆಪ್ಷನ್ ಎ ವರ್ಬ್ ಆಗ್ತದೆ. ಅದೇ ರೀತಿ ನೀವು ನೌನ್ ನೋಡ್ಕೊಳ್ಳಿ, ಅಡ್ಜೆಕ್ಟಿವ್ ನೋಡ್ಕೊಳ್ಳಿ, ಆ್ಯಡ್ವರ್ಬು. ಹೆಚ್ಚಾಗಿ ನಮಗೆ ಅಡ್ಜೆಕ್ಟಿವ್, ಆ್ಯಡ್ವರ್ಬು, ವರ್ಬು ಇವು 3 ಕೇಳ್ತಾರೆ. ನೆಕ್ಸ್ಟು ಟು ಆ್ಯಸ್ ಡೈರೆಕ್ಟೆಡು. 2 ಕ್ವಶನ್ನು 2 ಮಾರ್ಕ್ಸು, ಪ್ರತಿ ಕ್ವಶನಿಗೆ 1 ಮಾರ್ಕ್ಸು. ಕ್ವಶನ್ ನಂಬರ್ 3, ಐಡೆಂಟಿಫೈ 2 ಸಿಲೆಬಲ್ ವರ್ಡ್. 1 or 2 ಸಿಲೆಬಲ್ ಕೇಳ್ತಾರೆ. ಇಲ್ಲಿ 2 ಸಿಲೆಬಲನ್ನು ಕೇಳಿದ್ದಾರೆ. 2 ಸಿಲೆಬಲ್ಲು ಇಲ್ಲಿ ವಿಂಟರ್ ಅನ್ನೋದು 2 ಸಿಲೆಬಲ್ ಆಗ್ತದೆ. ವಿಂಟರ್ ನೀವು ಉಚ್ಚಾರ ನೋಡ್ಕೋಬೋದು, ಉಚ್ಚಾರ ಮಾಡಿ. ವಿಂಟರ್ ಇಲ್ಲಿ 2 ಸಿಲೆಬಲ್ ಬರ್ತದೆ. ನೆಕ್ಸ್ಟು ಕ್ವಶನ್ ನಂಬರ್ 4, ರೈಟ್ ದ ಕರೆಕ್ಟ್ ಕೊಲೆಕಟಿವ್ ಕೇಳಿದ್ದಾರೆ. ನಾವು ಇಲ್ಲಿ ಎ ಇಂದ ಬಿಗೆ ಮ್ಯಾಚ್ ಮಾಡಬೇಕು. ಎ ಇಂದ ಬಿಗೆ ಸ್ಟ್ರಾಂಗ್ ಅಂತ ಕೊಟ್ಟಿದ್ದಾರೆ. ಇದು ಸ್ಟ್ರಾಂಗ್ ಕಾಫಿ ಆಗ್ತದೆ. ಯಾಕೆನಾ ಲವ್ ಆಗೋದಿಲ್ಲ, ಫುಡ್ ಆಗೋದಿಲ್ಲ, ವೆದರ್ ಆಗೋದಿಲ್ಲ. ಸ್ಟ್ರಾಂಗ್ ಕಾಫಿ ಈ ರೀತಿ ನೋಡ್ಕೋಬೇಕು ನೀವು. 1 ಮಾರ್ಕ್ಸಲ್ಲಿ ಕೇಳ್ತಾ ಇರ್ತಾರೆ. ನೆಕ್ಸ್ಟು 2ನೇ ಮೇನು ಆನ್ಸರ್ ದ ಫಾಲೋಯಿಂಗ್ ಕೇಳಿದರೆ 2 ಮಾರ್ಕ್ಸು, 3 ಕ್ವಶನು, ಟೋಟಲ್ ಆಗಿ 6 ಮಾರ್ಕ್ಸು, ಪ್ರತಿ ಕ್ವಶನ್ಗೆ 2 ಮಾರ್ಕ್ಸು. ಕ್ವಶನ್ ನಂಬರ್ 5, ವಾಟ್ ವೇರ್ ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ದೇ ಫುಲ್ಫಿಲ್ಡ್. ಆನ್ಸರ್, ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಟು ಡ್ರೈವ್ ಎ ಮೆರ್ಸಿಡಿಸ್ ಬೆಂಚ್. ಎಸ್, ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಫುಲ್ಫಿಲ್ಡ್. ಈ ರೀತಿ ಬರೆದರೆ ನಿಮಗೆ 2 ಮಾರ್ಕ್ಸ್ನ ಕೊಡ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಆಲ್ಮೋಸ್ಟು ಎಲ್ಗಾದ್ರು ಒಂದಾದ್ರು ರಿಪೀಟ್ ಆಗಿ ಆಗ್ತವೆ. 6, ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಶ್ವಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್. ಆನ್ಸರ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. You have been of great help. I thank you from the bottom of my heart. ಯೂಶಲಿ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಿ, ಆದರೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಂದ್ರೆ, ಗ್ರೇಟ್ಫುಲ್ ಆಗಿ ಹೇಳ್ಬೇಕಂದ್ರೆ ಈ ರೀತಿ ಹೇಳ್ಬೇಕು ನಾವು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಯು ಹ್ಯಾವ್ ಬಿನ್ ಆಫ್ ಗ್ರೇಟ್ ಹೆಲ್ಪ್. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಅವ್ರು ಥ್ಯಾಂಕ್ ಯು ಸೊ ಮಚ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟು ಕ್ವಶನ್ ನಂಬರ್ 7, ವೈ ವಾಸ್ ದ ಕಿಂಗ್ ಬೀಯಿಂಗ್ ಬೋರ್ಡ್ ಟು ಡೆತ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ನೋಡಿ. The king said he was at death's door. However, the truth of the matter was that the king was suffering from having nothing to do. Therefore, he was bored to death. ಇನ್ನು ಮುಂದಿನ ಕ್ವಶನ್ನು ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟು ಅಂದರೆ RC ಕ್ವಶನ್ನು. 1 ಕ್ವಶನ್ ಇರ್ತದೆ, 3 ಮಾರ್ಕ್ಸು. ಕ್ವಶನ್ ನಂಬರ್ 8 ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ನೋಡ್ಕೊಳ್ಳಿ, FA2ಗೆ ಇಲ್ಲಿಯವರೆಗೆ ನಮಗೆ ಎಷ್ಟು ಯೂನಿಟ್ ಮುಗಿದಾವೆ? ಪ್ರೋಸು, ಪೊಯಮು. ಅದರಲ್ಲಿ ನಮಗೆ 1 ಎಕ್ಸ್ಟ್ರಾ ಕೊಡ್ತಾರೆ. ಗ್ಲೋರಿ ಅಟ್ ಲಾಸ್ಟ್ ಆ್ಯಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್. ಕ್ವಶನ್ ನಂಬರ್ ಎ,
ಹೂ ಈಸ್ ದ ಸ್ಪೀಕರ್. ಬಿ ಅಬೌಟ್ whom he is speaking. ಸಿ ಇನ್ ವಿಚ್ ಗೇಮ್ ಡಿಡ್ ಶಿ ಗೇನ್ ದ ಗೋಲ್ಡ್ ಮೆಡಲ್ಸ್. ಆನ್ಸರ್ ನೋಡಿ, ಎಗೆ ಆನ್ಸರು ಪೊಯೆಟ್ ಡೇವಿಡ್ ಬೆಟಿಸನ್. ಇನ್ನು ಬಿಗೆ ಬೆಟ್ಟಿ ಕುಡ್ಬೆರ್ಟ್. ಇನ್ನು ಸಿ ಒಲಿಂಪಿಕ್ ಗೇಮ್ಸ್. ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ನು ಕೋಡ್ ಫ್ರಮ್ ಮೆಮೊರಿ ಕೇಳಿದರೆ 4 ಮಾರ್ಕ್ಸ್ಗೆ. ಓಕೆ, 4 ಮಾರ್ಕ್ಸ್ಗೆ ಕೋಡ್ ಫ್ರಮ್ ಮೆಮೊರಿ ಇದೆ. ನೆವರ್ ಲೆಟ್ ಎ ಫ್ಲೇ ಇಟ್ಕೊಟ್ಟಿದ್ದಾರೆ, ಇದನ್ನ ನಾವು ಫುಲ್ ಮಾಡಬೇಕು. ಕೋಡ್ ಫ್ರಮ್ ಮೆಮೊರಿ ಅಂದರೆ ಪೊಯಮ್ ಕೊಟ್ಟಿರ್ತಾರೆ. ನೋಡ್ಕೊಳ್ಳಿ, ಈ ಪೊಯಮ್ ವೆರಿ ಇಂಪಾರ್ಟೆಂಟು. ಪೂರ್ತಿ ಪೊಯಮ್ ನೋಡ್ಕೊಳ್ಳಿ, ಅದರಲ್ಲಿ ನಿಮಗೆ 4 ಸಾಲನ್ನ ಕೊಡ್ತಾರೆ. ಪೂರ್ತಿ ನೋಡ್ಕೋಬೇಕು, ಬರೀ 4 ಸಾಲ ಮಾತ್ರವಲ್ಲ, ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ಇದು ಇಂಪಾರ್ಟೆಂಟ್ ನೋಡಿ. ಇದು ಕೂಡ ನೆವರ್ ಲೆಟ್ ಎ ಥೋ ಶ್ರಿವಲ್ ಆ್ಯಂಡ್ ಡೈ ಫಾರ್ ವಾಂಟ್ ಆಫ್ ಎ ವೇ ಟು ಸೇ ಇಟ್. ಫಾರ್ ಇಂಗ್ಲೀಷ್ ಈಸ್ ಎ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್. ನೆಕ್ಸ್ಟ್ ಕ್ವಶನು, ರೈಟ್ ಎ ಡಿಸ್ಕ್ರಿಪ್ಷನ್ ಆಫ್ ದ ಪಿಕ್ಚರ್ ಗಿವೆನ್ ಬಿಲೋ ಇನ್ ಯುವರ್ ಓನ್ ವರ್ಡ್ಸು. ಇಲ್ಲಿ ಒಂದು ಫೋಟೋ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೊಂಬಿಟ್ಟು ನಾವು ಇದ್ರ ಬಗ್ಗೆ ಬರೀಬೇಕು. 3 ಮಾರ್ಕ್ಸಿಗೆ ಕೊಟ್ಟಿರ್ತಾರೆ. ಸೊ ತುಂಬಾ ಈಸಿ ಅನ್ಕೋತೀನಿ. ನೀವು ಅನ್ಕೊಂಡಷ್ಟು ಟಫ್ ಇಲ್ಲ ಇದು, ಯಾಕಂದರೆ ಅವನು ಫೋಟೋದಲ್ಲಿ ಏನು ಕಾಣ್ತಾ ಇದೆ ಬರೀಬೇಕಷ್ಟೇ. ಓಕೆನಾ. ಇಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ರೈಲ್ವೆ ಇದೆ, ಇಲ್ಲಿ ಜನ ಓಡಾಡ್ತಾ ಇದ್ದಾರೆ, ಇದೇ ಅಲ್ವಾ, ಇದನ್ನ ನಾವು ವರ್ಡ್ಸಲ್ಲಿ ಬರಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಎ ಪಿಕ್ಚರ್ ಈಸ್ ಓವರ್ 1000 ವರ್ಡ್ಸ್. ನೋಡಿ, ಯಾವುದೇ ಫೋಟೋ ಕೊಡಲಿ, ಅವರು ಯಾವುದೇ ಪಿಕ್ಚರ್ ಕೊಡಲಿ, ಈ ಸಾಲಿಂದ ನೀವು ಪ್ರಾರಂಭ ಮಾಡಿ. ಯಾವ ಸಾಲು, ಎ ಪಿಕ್ಚರ್ ಈಸ್ ಓವರ್ 1000 ವರ್ಡ್ಸ್, ಇದು ಬರಬೇಕು. ನೋಡಿ, ನೆಕ್ಸ್ಟ್ ಕಂಟಿನ್ಯೂ ನೋಡಿ. ದಿಸ್ ಈಸ್ ಎ ಪಿಕ್ಚರ್ ಆಫ್ ರೈಲ್ವೆ ಪ್ಲ್ಯಾಟ್ಫಾರ್ಮ್. ಏನಿದು, ರೈಲ್ವೆ ಇದೆ. ದಿಸ್ ಈಸ್ ಎ ಪಿಕ್ಚರ್ ಆಫ್ ರೈಲ್ವೆ ಪ್ಲ್ಯಾಟ್ಫಾರ್ಮ್. ಐ ಲೈಕ್ ದಿಸ್ ಪಿಕ್ಚರ್. ನನಗೆ ಈ ಚಿತ್ರ ಇಷ್ಟ ಆಯಿತು. ಐ ಲೈಕ್ ದಿಸ್ ಪಿಕ್ಚರ್. ಐ ಕ್ಯಾನ್ ಸಿ ಎ ಟ್ರೈನ್ ಇನ್ ದ ಪಿಕ್ಚರ್. ಇದೇನು ಕಾಣ್ತಾ ಇದೆ ನಿಮಗೆ, ಚಿತ್ರದಲ್ಲಿ ಒಂದು ಟ್ರೈನ್ ಕಾಣ್ತಾ ಇದೆ, ಇಷ್ಟು ಬರಬೇಕು. ಐ ಕ್ಯಾನ್ ಸಿ ಎ ಟ್ರೈನ್ ಇನ್ ದ ಪಿಕ್ಚರ್. ದೇರ್ ಆರ್ ಸೋ ಮೆನಿ ಪ್ಯಾಸೆಂಜರ್ಸ್ ಆನ್ ದ ಪ್ಲ್ಯಾಟ್ಫಾರ್ಮ್. ಅಲ್ಲಿ ತುಂಬ ಜನ ಪ್ಯಾಸೆಂಜರ್ಸ್ ಇದ್ದಾರೆ. ಎ ಮ್ಯಾನ್ ಫುಲ್ಲಿಂಗ್ ಹೀಸ್ ಲಗೇಜ್. ಒಬ್ಬ ವ್ಯಕ್ತಿ ಅವನ ಲಗೇಜನ್ನ ತಗೊಂಡು ಹೋಗ್ತಾ ಇದ್ದಾನೆ. ಫುಲ್ಲಿಂಗ್ ಹೀಸ್ ಲಗೇಜ್. ಸಮ್ ಆರ್ ಸಿಟ್ಟಿಂಗ್ ಆ್ಯಂಡ್ ಸಮ್ ಆರ್ ಸ್ಟ್ಯಾಂಡಿಂಗ್. ಕೆಲವರು ಕೂತಿದ್ದಾರೆ, ಕೆಲವರು ನಿಂತಿದ್ದಾರೆ. ನೋಡ್ಬೋದು ನೀವು, ಇದೇ ಮತ್ತೇನು ಬರಬೇಕು. ದೇರ್ ಆರ್ ಸೋ ಮೆನಿ ಪ್ಯಾಸೆಂಜರ್ಸ್ ಆನ್ ದ ಪ್ಲ್ಯಾಟ್ಫಾರ್ಮ್. ಎ ಮ್ಯಾನ್ ಈಸ್ ಫುಲ್ಲಿಂಗ್ ಹಿಸ್ ಲಗೇಜ್. ಸಮ್ ಆರ್ ಸಿಟ್ಟಿಂಗ್ ಆ್ಯಂಡ್ ಸಮ್ ಆರ್ ಸ್ಟ್ಯಾಂಡಿಂಗ್. ದೇ ಆರ್ ಆಲ್ ವೇಟಿಂಗ್ ಫಾರ್ ದ ಟ್ರೈನ್. ಎಲ್ಲರೂ ಕೂಡ ಟ್ರೈನ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ನೀವು ಬರೀಬೇಕು. ತುಂಬಾ ಈಸಿ ಇರ್ತದೆ. ನೋಡಲ್ಲ ಅಷ್ಟೊಂದು ನಮಗೆ DFI ನೋಡಲ್ಲ. ನಿಮಗೆ ಒಂದು ಫೋಟೋದಲ್ಲಿ ಏನು ಕಾಣ್ತಾ ಇದೆ, ಏನು ಅರ್ಥ ಇದೆ, ಬರೀರಿ ಸಾಕು. ಓಕೆನಾ. 3 ಮಾರ್ಕ್ಸಿಗೆ ನೋಡಿ. ಇವು ಕೇವಲ FIಗೆ ಅಲ್ಲ, ಮತ್ತು ಬರೀ FIಗೆ ಕೇಳೋದಿಲ್ಲ, SA1ಅಲ್ಲಿ ಕೇಳ್ತಾರೆ, SA2ಅಲ್ಲಿ ಕೇಳ್ತಾರೆ. ಓಕೆನಾ. ನಮಗೆಲ್ಲ ಗೊತ್ತಿದೆ ಅನ್ಕೋತೀನಿ. ನೋಡ್ಕೊಳ್ಳಿ. ಇಷ್ಟ ಆದರೆ ನಿಮ್ಮ ಒಂದು FI2ನ ಈ ಒಂದು ಇಂಗ್ಲೀಷ್ನ ಮಾಡಲು ಕ್ವಶನ್ ಪೇಪರ್ ಮುಕ್ತ ಆಗ್ತದೆ. ಹೇಳೋಕ್ಕಾಗಲ್ಲ ನಿಮಗೆ, ಇವೇ ಕ್ವಶನ್ ಬರುತ್ತೆ ಹೇಳೋಕ್ಕಾಗಲ್ಲ. ಆದರೆ ನಿಮಗೆ ಎಲ್ಲ ವಿಷಯದ ಮೇಲೆ 2 ರಿಂದ 3 ಸೆಟ್ ಹಾಕಿರ್ತಾನೆ. 3 ಸೆಟ್ಟು ಕ್ವಶನ್ ಪೇಪರ್ ಹಾಕಿರ್ತಾನೆ. ಚೆನ್ನಾಗಿ ಓದ್ಕೊಳ್ಳಿ. ಅವೆಲ್ಲ ಕ್ವಶನ್ ಪೇಪರ್ ನಿಮಗೆ ಹೆಲ್ಪ್ ಆಗ್ತವೆ, ರಿಪೀಟ್ ಆಗ್ತವೆ ಮತ್ತು ಹೆಲ್ಪ್ ಆಗ್ತವೆ. ಮತ್ತು ಕಮೆಂಟ್ ಮಾಡಿ, ನಿಮಗೆ ಈ ಒಂದು ವಿಷಯ ಬಿಟ್ಟು ಬೇರೆ ಯಾವ ವಿಷಯ ಬೇಕು ಕಮೆಂಟ್ ಹಾಕಿ. ಮತ್ತು ಇದ್ರ ಬಗ್ಗೆ ಏನೇ ಡೌಟ್ ಇರಲಿ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.